ನಟಿ ಆದಾ ಶರ್ಮಾ ಅವರು ಚಿತ್ರರಂಗದಲ್ಲಿ ತೊಡಗಿಸಿಕೊಂಡು ಹಲವು ವರ್ಷಗಳೇ ಕಳೆದಿವೆ. ಅವರು ಇಲ್ಲಿಯವರೆಗೆ ವಿವಿಧ ರೀತಿಯ ಪಾತ್ರಗಳನ್ನು ಮಾಡಿ ಗಮನ ಸೆಳೆದಿದ್ದಾರೆ. ಆದರೆ ಇದೇ ಮೊದಲ ಬಾರಿಗೆ ಅವರು ದಿ ಕೇರಳ ಸ್ಟೋರಿ ಚಿತ್ರಕ್ಕಾಗಿ ಒಂದು ಬೇರೆಯದೇ ಅವತಾರವನ್ನು ತಾಳಿದ್ದಾರೆ. ಈ ಸಿನಿಮಾ ಯಶಸ್ಸು ಕಂಡಿದೆ. ಪ್ರತಿನಿತ್ಯ ಈ ಚಿತ್ರ ಕೋಟಿ ಗಳಿಕೆ ಮಾಡ್ತಾ ಇದೆ. ಆದಾ ಶರ್ಮಾ ವೃತ್ತಿ ಬದುಕಿನಲ್ಲೇ ಇದು ದೊಡ್ಡ ಯಶಸ್ಸು. ಆದಾ ಶರ್ಮಾ ಅವರ ಈ ಯಶಸ್ಸಿನ ಬಗ್ಗೆ ಅನೇಕರು ಟೀಕೆ ಮಾಡಿದ್ದಾರೆ. ಆದರೆ ಅವರು ಇದಕ್ಕೆ ಪ್ರತಿಕ್ರಿಯಿಸುವ ಗೋಜಿಗೆ ಹೋಗಿಲ್ಲ. ದಿ ಕೇರಳ ಸ್ಟೋರಿಯ ಯಶಸ್ಸು ಹೊಸ ಯಶೋಗಾಥೆಯನ್ನೇ ಬರೆದಿದೆ. ಚಿತ್ರ 100 ಕೋಟಿ ಕ್ಲಬ್ ಸೇರಿದೆ. ವಿವಾದಾತ್ಮಕ ಸಿನಿಮಾದಿಂದ ಅಪರಿಚಿತ ಮುಖವಾಗಿದ್ದ ನಟಿ ಆದಾ ಶರ್ಮಾ ಈಗ ಸ್ಟಾರ್ ಆಗಿದ್ದಾರೆ. ಸಂದರ್ಶನವೊಂದರಲ್ಲಿ ಅವರು ಇಲ್ಲಿಯವರೆಗಿನ ಪ್ರಯಾಣಕ್ಕೆ ಸಂಬಂಧಿಸಿದ ಭಯವನ್ನು ಹಂಚಿಕೊಂಡಿದ್ದಾರೆ. ಇದು ಅವರ ಕೊನೆಯ ಚಿತ್ರ ಅಂತ ಅವರು ಯಾವಾಗಲೂ ಭಾವಿಸ್ತೇನೆ ಅಂತ ಅವರು ಹೇಳಿದ್ದಾರೆ. ನಾನು ಯಾವಾಗಲೂ ಇದೇ ನನ್ನ ಕೊನೆಯ ಚಿತ್ರ ಅಂತ ಭಾವಿಸಿ ಕೆಲಸ ಮಾಡ್ತೇನೆ. ನನಗೆ ಮತ್ತೊಂದು ಅವಕಾಶ ಸಿಗಬಹುದು ಅಂತ ತಿಳಿದುಕೊಳ್ತೇನೆ. ಆದರೆ ಈ ಚಿತ್ರದ ನಂತರ ಮುಂದೇನಾಗುತ್ತೆ ಅಂತ ನಾನು ಕನಸಿನಲ್ಲಿಯೂ ಊಹಿಸಿರಲಿಲ್ಲ. ನಾನು ಮರುಜನ್ಮ ಪಡಿಬೇಕು ಅಂತ ಯೋಚಿಸ್ತಿದ್ದೆ ಅಂತ ಆದಾ ಶರ್ಮಾ ಹೇಳ್ಕೊಂಡಿದ್ದಾರೆ. ಯಾರಾದರೂ ನನ್ನನ್ನು ನಂಬಿ ಮುಂದಿನ ಚಿತ್ರವನ್ನು ಯಾಕೆ ಕೊಡ್ತಾರೆ ಅಂತ ನಾನು ಯೋಚಿಸ್ತಾ ಇರ್ತೀನಿ. ಆದರೆ ಪ್ರೇಕ್ಷಕರು ನನ್ನ ಬಗ್ಗೆ ಹೊಂದಿದ್ದ ಕನಸು ಯಾವಾಗಲೂ ದೊಡ್ಡದಾಗಿದೆ ಅಂತ ನಾನು ಭಾವಿಸ್ತೇನೆ. ಪ್ರೇಕ್ಷಕರು ನನಗೆ ಇಂಥದ್ದೊಂದು ಪಾತ್ರ ಸಿಗಬೇಕಾಗಿತ್ತು ಅಂತ ಕೇಳ್ತಾ ಇದ್ರು. ಅವರ ಕನಸು ನನಸಾಯಿತು ಅಂತ ನಾನು ಭಾವಿಸ್ತೇನೆ. ನಾನು ಅದೃಷ್ಟವಂತೆ. ನಾನು ಆನೆಯೊಂದಿಗೆ ಅಥವಾ ನಾಯಿಯೊಂದಿಗೆ ಆಟವಾಡಲು ಬಯಸುವಂತೆ ನನ್ನ ಕನಸುಗಳು ಯಾವಾಗಲೂ ಕೂಡ ಚಿಕ್ಕದಾಗಿದ್ವು. ನಾನು ಒಳ್ಳೆಯ ಪಾತ್ರಗಳನ್ನು ಮಾಡಬೇಕು ಅಂತ ಬಯಸಿದ್ದೆ. ಆದರೆ ಅದು ನಾನು ಮುಂದೆ ಎಷ್ಟು ಚಿತ್ರಗಳನ್ನು ಮಾಡ್ತೀನಿ ಅನ್ನೋದ್ರ ಬಗ್ಗೆ ಯೋಚಿಸಲಿಲ್ಲ ಅಂತ ಹೇಳಿದರು. ನಾವು ಸಿನಿಮಾ ಮಾಡೋದಕ್ಕೆ ಆರಂಭಿಸಿದಾಗ ಕೇವಲ ಹುಡುಗಿಯರಿಗೆ ಅರಿವು ಮೂಡಿಸುವುದಷ್ಟೇ ನನ್ನ ಗುರಿಯಾಗಿತ್ತು. ಇಷ್ಟು ಜನ ಸಿನಿಮಾ ನೋಡಿ ಮುಚ್ಚಿಟ್ಟಿದ್ದಂತಹ ಸತ್ಯ ಈಗ ಗೊತ್ತಾಗಿದ್ದು ಖುಷಿ ತಂದಿದೆ. ಜನರು ನಮ್ಮ ಕೆಲಸವನ್ನು ನೋಡಬೇಕು ಅಂತ ಪ್ರತಿಯೊಬ್ಬ ಕಲಾವಿದರೂ ಬಯಕೆ ಆಗಿರುತ್ತೆ. ನನಗೆ ಅಂತಹ ಅವಕಾಶ ಸಿಕ್ಕಿರೋದು ನಮಗೆ ಖುಷಿ ತಂದಿದೆ. ಜನರು ಚಿತ್ರವನ್ನು ವೀಕ್ಷಿಸ್ತಾ ಇದ್ದಾರೆ ಮತ್ತು ನನ್ನ ಕೆಲಸವನ್ನು ಮೆಚ್ಚಿಕೊಂಡಿದ್ದಾರೆ ಅಂತ ಅವರು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಆದಾ ಶರ್ಮಾ ನಟಿಯರು ತೆರೆ ಮೇಲೆ ಕಾಣಿಸುವುದಕ್ಕೂ ನಿಜ ಜೀವನದಲ್ಲಿರೋದಕ್ಕೂ ಸಾಕಷ್ಟು ವ್ಯತ್ಯಾಸ ಇರುತ್ತೆ. ತೆರೆ ಮೇಲೆ ಟ್ರೆಡಿಷ್ನಲ್ ಲುಕ್ನಲ್ಲಿ ಕಾಣಿಸ್ಕೊಳ್ಳುವಂಥ ನಟಿಯರು ಸೋಷಿಯಲ್ ಮೀಡಿಯಾದಲ್ಲಿ ಹಾಟ್ ಫೋಟೋಗಳನ್ನು ಹಂಚಿಕೊಳ್ತಾರೆ. ಇದನ್ನೆಲ್ಲ ಸಹಿಸೋಕೆ ಅಭಿಮಾನಿಗಳಿಗೆ ಸಾಧ್ಯವಾಗೋದಿಲ್ಲ. ಆದಾ ಶರ್ಮಾ ವಿಚಾರದಲ್ಲೂ ಕೂಡ ಹೀಗೆ ಆಗಿದೆ. ಅವರು ಸಿಕ್ಕಾಪಟ್ಟೆ ಟೀಕೆಯನ್ನು ಎದುರಿಸಿದ್ದಾರೆ. ಆದಾ ಶರ್ಮಾ ಸದಾ ಬೋಲ್ಡ್ ಫೋಟೋ ಹಂಚಿಕೊಳ್ತಾರೆ. ಅವರ ಇನ್ಸ್ಟಾಗ್ರಾಮ್ ಖಾತೆ ತೆರೆದರೆ ಈ ರೀತಿಯ ಹಲವು ಫೋಟೋಗಳು ಸಿಗ್ತವೆ. ಸಿನಿಮಾದಲ್ಲೂ ಅವರು ಪಕ್ಕದ ಮನೆಯ ಹುಡುಗಿ ಪಾತ್ರ ಮಾಡಿದ್ದೇ ಹೆಚ್ಚು. ಆ ಪಾತ್ರಗಳನ್ನು ಮಾಡಿ ಗೆಲುವು ಪಡೆದಿರಲಿಲ್ಲ. ಆದರೆ ದಿ ಕೇರಳ ಸ್ಟೋರಿ ಆದಾ ವೃತ್ತಿ ಜೀವನವನ್ನೇ ಬದಲಾಯಿಸಿತು. ಹೀಗಾಗಿ ಅನೇಕರು ನಟಿಯನ್ನು ಟೀಕಿಸಿದ್ದಾರೆ. ಆದಾ ಶರ್ಮಾ ಎಷ್ಟೇ ಗ್ಲಾಮರಸ್ ಆಗಿ ಕಾಣಿಸ್ಕೊಂಡ್ರೂ ಜನರು ಅವರನ್ನು ಗೆಲ್ಲಿಸಲಿಲ್ಲ. ಬುರ್ಕ ಹಾಕಿದ ಬಳಿಕ ಅವರಿಗೆ ಯಶಸ್ಸು ಸಿಕ್ಕಿದೆ ಅನ್ನೋ ಮಾತುಗಳು ಕೂಡ ಕೇಳಿ ಬಂದಿವೆ. ಆದರೆ ಈ ಮಾತಿಗೆಲ್ಲ ಆದಾ ಶರ್ಮಾ ಕಿವಿ ಕೊಟ್ಟಿಲ್ಲ. ಅವರು ಈ ಯಶಸ್ಸನ್ನು ಎಂಜಾಯ್ ಮಾಡ್ತಾ ಇದ್ದಾರೆ. ಮೇ 5ನೇ ತಾರೀಕಿನಂದು ಬಿಡುಗಡೆಯಾಗಿರುವ ಕೇರಳ ಸ್ಟೋರಿ 3 ಯುವತಿಯರನ್ನು ಬಲವಂತವಾಗಿ ಪ್ರೀತಿಸಿ ನಂತರ ಐಸಿಸ್ಗೆ ಸೇರಿಸಿಕೊಳ್ಳುವುದರ ಕಥೆಯಾಗಿದೆ. ಚಿತ್ರ ತೆರೆಗೆ ಬರುವ ಮುನ್ನವೇ ವಿವಾದಗಳು ಸುಳಿಯಲ್ಲಿ ಸಿಕ್ಕಾಕೊಂಡಿತ್ತು. ಟ್ರೇಲರನ್ನು ಯೂಟ್ಯೂಬ್ನಲ್ಲಿ ಬಿಡುಗಡೆ ಮಾಡಲಾಗಿದ್ದು ಸಾಕಷ್ಟು ಲೈಕ್ಸ್ಗಳನ್ನು ಕೂಡ ಈ ಒಂದು ಟ್ರೇಲರ್ ಪಡ್ಕೊಂಡಿತ್ತು. ಆದರೆ ರಾಜಕೀಯ ವಿಭಾಗ ಅದರ ವಿರುದ್ಧ ನಿಂತಿದೆ. ಇನ್ನು ಈ ಚಿತ್ರ 9 ದಿನದಲ್ಲಿ ಚಿತ್ರ 100 ಕೋಟಿ ಕ್ಲಬ್ ಸೇರಿದೆ. ಉತ್ತರ ಪ್ರದೇಶ, ಮಧ್ಯಪ್ರದೇಶ ಮತ್ತು ಉತ್ತರಾಖಂಡ್ನಲ್ಲಿ ಚಿತ್ರವು ತೆರಿಗೆ ಮುಕ್ತವಾಗಿದ್ದರೆ ಪಶ್ಚಿಮ ಬಂಗಾಳ ಮತ್ತು ತಮಿಳುನಾಡು ರಾಜ್ಯ ಸರ್ಕಾರಗಳು ಈ ಚಿತ್ರವನ್ನು ನಿಷೇಧಿಸಿವೆ. ಸದ್ಯ ದಿ ಕೇರಳ ಸ್ಟೋರಿ ಕಲೆಕ್ಷನ್ 113 ಕೋಟಿ ರೂಪಾಯಿ ದಾಟಿದೆ. ಮುಂದಿನ ದಿನಗಳಲ್ಲಿ ಸಿನಿಮಾ ಮತ್ತಷ್ಟು ಅಬ್ಬರದ ಕಲೆಕ್ಷನ್ ಮಾಡುವ ನಿರೀಕ್ಷೆ ಇದೆ. ಆದಾ ಶರ್ಮಾ ಅವರನ್ನು ಹುಡುಕಿಕೊಂಡು ಅನೇಕ ಆಫರ್ಗಳು ಕೂಡ ಬರ್ತಾ ಇವೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.